ಧರ್ಮಸ್ಥಳದಲ್ಲಿ ಇನ್ನು ಮುಂದೆ ತಿರುಪತಿ ಮಾದರಿಯ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಭಕ್ತರ ಅನುಕೂಲಕ್ಕಾಗಿ ಶ್ರೀ ಸಾನ್ನಿಧ್ಯ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಉಪರಾಷ್ಟ್ರಪತಿಗಳಿಂದ ಇವತ್ತು ಸಾನ್ನಿಧ್ಯ ಭವನವನ್ನ ಉದ್ಘಾಟನೆ ಮಾಡಲಾಗುತ್ತೆ. ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರು ಲೋಕಾರ್ಪಣೆ ಮಾಡಲಿದ್ದು 12,000 ಆಸನ ಸಾಮರ್ಥ್ಯದ ಶ್ರೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಇವತ್ತು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಂಜುನಾಥನ ದರ್ಶನಕ್ಕೆ ಬರುವ ಭಕ್ತರಿಗೆ ಇದರಿಂದ ಅನುಕೂಲ ಉಂಟಾಗಲಿದೆ. ಭಕ್ತರು ಇನ್ನು ಮುಂದೆ ಬಿಸಿಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲ. ಸರತಿ ಸಾಲು ಬರುವವರೆಗೂ ಭವನದಲ್ಲಿ ವಿಶ್ರಾಂತಿಯನ್ನ ಪಡೆಯಬಹುದು. ಡಿಜಿಟಲ್ ವ್ಯವಸ್ಥೆ ಇರುವಂತಹ ಶ್ರೀ ಸಾನ್ನಿಧ್ಯ ಭವನ ಉದ್ಘಾಟನೆಯಾಗಲಿದ್ದು 16 ಹಾಲುಗಳನ್ನು ಹೊಂದಿದೆ. ಶ್ರೀ ಸಾನ್ನಿಧ್ಯ ಭವನ ಪ್ರತಿ ಹಾಲ್ನಲ್ಲಿ 600ರಿಂದ 650 ಭಕ್ತರಿಗೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಮಾಡಲಾಗಿದೆ. ಈ ಶ್ರೀ ಸಾನ್ನಿಧ್ಯ ಭವನ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಭವ್ಯವಾದ ಕ್ಯೂ ಕಾಂಪ್ಲೆಕ್ಸ್ ನ ಒಳಭಾಗದಲ್ಲಿ ನಾವಿದ್ದೇವೆ. ಒಳಭಾಗಕ್ಕೆ ಬರುವಂತಹ ಭಕ್ತರಿಗೆ ಮೊದಲ ದರ್ಶನ ಆಗೋದು ಆಕರ್ಷಕವಾದ ಈ ಚಿತ್ರ. ಇದರಲ್ಲಿ ಪ್ರಮುಖವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆದ್ರೆ ಆನಂತರವಾಗಿ ರಥ, ಆನಂತರವಾಗಿ ದೇವರನ್ನು ಹೊತ್ತಿರುವಂತದ್ದು, ಆನಂತರವಾಗಿ ರಥೋತ್ಸವ, ಆನಂತರವಾಗಿ ಸಿಗೋದು ಬಸದಿ ಮತ್ತು ಬಾಹುಬಲಿಯ ಮೂರ್ತಿ. ಆ ಒಳಭಾಗಕ್ಕೆ ಹೋಗೋಣ. ಈ 2 ಫ್ಲೋರ್ ಅಂತಸ್ತಿನ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಸುಮಾರು 16 ಭವನಗಳನ್ನ ನಿರ್ಮಾಣ ಮಾಡಲಾಗಿದೆ. ಪ್ರಮುಖವಾಗಿ ಆ ಒಳಭಾಗಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ ಅನ್ನೋದನ್ನ AI ಕ್ಯಾಮೆರಾ ನಿರ್ಧಾರ ಮಾಡುತ್ತೆ. ಆನಂತರವಾಗಿ ಇಲ್ಲಿರುವಂತಹ 2 ಡಿಸ್ಪ್ಲೇಗಳು ಪ್ರಮುಖವಾಗಿ 16 ಭವನದಲ್ಲಿ ಬರುವಂತಹ ಭಕ್ತ ಯಾವ ಭವನಕ್ಕೆ ಹೋಗ್ಬೇಕು ಅನ್ನೋದನ್ನ ಈ ಡಿಸ್ಪ್ಲೇ ಅಲ್ಲಿ ತೋರಿಸಲಾಗುತ್ತೆ. ಪ್ರಮುಖವಾಗಿ ಒಳಭಾಗಕ್ಕೆ ಹೋಗೋಣ ನಾವೀಗ. ಗ್ರೌಂಡ್ ಫ್ಲೋರ್ ನ ಒಳಭಾಗದಲ್ಲಿ ಆ ಭವನಗಳು ಯಾವ ರೀತಿಯಾಗಿದೆ. ಈ ಎಲ್ಲ ಭವನಗಳು ಒಂದೇ ರೀತಿಯಾಗಿ ನಿರ್ಮಾಣಗೊಂಡಿರುವಂತದ್ದು. ಬಹಳ ಸಾಂಪ್ರದಾಯಿಕವಾಗಿ ಈ ಭವನಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಳಭಾಗಕ್ಕೆ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಬಾಗಿಲನ್ನ ಗಮನಿಸಬಹುದು. ಸಂಪೂರ್ಣವಾದ ಮರದ ಕೆತ್ತನೆಯನ್ನ ಮಾಡಲಾಗಿರುವಂತದ್ದು ನೋಡೋಕೆ ಬಹಳಷ್ಟು ಆಕರ್ಷಕವಾಗಿದೆ ಮತ್ತು ಈ ಕ್ಯೂ ಕಾಂಪ್ಲೆಕ್ಸ್ ಬಹಳಷ್ಟು ಪ್ರಶಾಂತತೆಯ ವಾತಾವರಣ ನಿರ್ಮಾಣ ಮಾಡಿರುವಂತದ್ದು. ಒಳಭಾಗಕ್ಕೆ ಹೋದ್ರೆ ಸುಮಾರು 26 ಡಿಗ್ರಿ ಸೆಲ್ಸಿಯಸ್ ಅನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಏರ್ ಫ್ರೆಶ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಎಷ್ಟೇ ಹೊರಭಾಗದಲ್ಲಿ ಶೆಕೆ ಇದ್ರೂ ಕೂಡ ಒಳಭಾಗದಲ್ಲಿ ಯಾವುದೇ ರೀತಿಯಾಗಿ ಶೆಕೆಯ ವಾತಾವರಣ ಆಗಬಾರ್ದು ನಿಟ್ಟಿನಲ್ಲಿ ಏರ್ ಫ್ರೆಶ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತು ಒಳಭಾಗದ ವಿನ್ಯಾಸಗಳನ್ನ ಗಮನಿಸ್ತಾ ಕೂಡ ಹೋದ್ರೆ ಬಹಳಷ್ಟು ಸಾಂಪ್ರದಾಯಿಕ ಶೈಲಿಯನ್ನ ಕಾಣ್ತಾ ಇದೀವಿ. ಲೈಟ್ ಆಗಿರ್ಬೋದು, ಈ ಮರದ ಕೆತ್ತನೆಗಳು ಆಗಿರ್ಬೋದು, ಸಿಮೆಂಟ್ನ ಕೆತ್ತನೆ ಆಗಿರ್ಬೋದು, ಎಲ್ಲವೂ ಕೂಡ ಸಾಂಪ್ರದಾಯಿಕ ಶೈಲಿಯನ್ನ ಗಮನಿಸ್ತಾ ಇದ್ದೀವಿ. ಸುಮಾರು 2,75,000 ಚದರ ಮೀಟರ್ ವ್ಯಾಪ್ತಿಯಲ್ಲಿ ಈ ಭವ್ಯವಾದ ಕ್ಯೂ ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಒಂದು ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಸುಮಾರು 600 ಜನ ವ್ಯವಸ್ಥೆ ಕೂತ್ಕೋಬಹುದು. ಇಲ್ಲಿ ಟಿವಿಯನ್ನ ಗಮನಿಸ್ತಾ ಇದ್ದೀರಿ. ಈ ಟಿವಿಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಬರ್ತಾ ಇರುತ್ತೆ ಮತ್ತು ಈ ಭವನದ ಒಳಭಾಗದಲ್ಲಿ ಕೂತಂತಹ ವ್ಯಕ್ತಿ ತಾವು ಎಷ್ಟು ಗಂಟೆಗೆ ದೇವರ ದರ್ಶನವನ್ನು ಮಾಡಬಹುದೆಂಬ ನಿಖರವಾದ ಮಾಹಿತಿಯನ್ನ ಹಾಕ್ತಾರೆ. ಕೆಳಭಾಗದಲ್ಲಿ ಸ್ಕ್ರಾಲಿಂಗ್ ಕೂಡ ಆಗ್ತಾ ಇರುವಂತದ್ದು. 3 ಭಾಷೆಗಳಲ್ಲಿ ಈ ರೀತಿಯ ಮಾಹಿತಿಗಳನ್ನು ಹಾಕ್ತಾರೆ. ಚೇರ್ನ ವ್ಯವಸ್ಥೆಯನ್ನು ಗಮನಿಸ್ತಿದ್ದೀರಿ. ಸುಮಾರು 600 ಆಸನದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. 16,000 ಜನ ಏಕಕಾಲದಲ್ಲಿ ಈ 2 ಫ್ಲೋರ್ನ ಭವನದಲ್ಲಿ ಕೂತು ಸ್ವಾಮಿಯ ದರ್ಶನವನ್ನ ಮಾಡಬಹುದು. ಬಂದಂತಹ ಭಕ್ತರಿಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಇದು ಕುಡಿಯುವ ನೀರಾಗಿರ್ಬೋದು, ಆನಂತರವಾಗಿ ಸಿಗುವಂತದ್ದು ಜೆಂಟ್ಸ್ ಟಾಯ್ಲೆಟ್ ಆಗಿರ್ಬೋದು. ಆ ಟಾಯ್ಲೆಟ್ ಕೂಡ ಅಷ್ಟೇ ಬಹಳಷ್ಟು ಶುಚಿತ್ವಕ್ಕೆ ಮೇಂಟೈನ್ ಅನ್ನ ಕೊಡಲಾಗಿದೆ ಮತ್ತು ಶುಚಿತ್ವಕ್ಕೆ ಬಹಳಷ್ಟು ಆದ್ಯತೆಯನ್ನು ಕೊಡಲಾಗಿದೆ. ಎಲ್ಲ ಸೇಫ್ಟಿ ಪ್ರಿಕಾಷನರಿಗಳನ್ನ ಈ ಕ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಮಾಡಲಾಗಿರುವಂತದ್ದು. ಬಹಳಷ್ಟು ಕೂಲ್ ಆಗಿ ಇಲ್ಲಿ ಕೂತು ಆನಂತರವಾಗಿ ಸ್ವಾಮಿಯ ದರ್ಶನ ಮಾಡಬಹುದು. ಎಲ್ಲ 16 ಭವನಗಳಲ್ಲಿ ಈ ರೀತಿಯಾಗಿ ಫೀಡಿಂಗ್ ರೂಮ್ ಅನ್ನ ಮಾಡಲಾಗಿರುವಂತದ್ದು. ಈ ಫೀಡಿಂಗ್ ರೂಮ್ ನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಂದಂತ ತಾಯಂದ್ರಿಗೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅಂದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡಬಹುದು ಮತ್ತು ಇಲ್ಲಿ ಮಕ್ಕಳನ್ನ ಮಲಗಿಸಿ ಅವರು ವಾಶ್ರೂಮ್ಗೆ ಹೋಗ್ಬೋದು. ಒಂದ್ ವೇಳೆ ಆ ತಾಯಂದ್ರಿಗೆ ಮಕ್ಕಳಿಗೆ ಹಾಲನ್ನ ಫೀಡಿಂಗ್ ಮಾಡಬೇಕಾದಂತ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಒಳಭಾಗದಲ್ಲಿ ಮಾಡಲಾಗಿದೆ. ಎಲ್ಲ 16 ಭವನಗಳಲ್ಲಿ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮತ್ತು ಯಾರು ಕೂಡ ಹಸಿದು ಸ್ವಾಮಿಯ ದರ್ಶನವನ್ನ ಮಾಡಬಾರದು ಎಂಬ ಉದ್ದೇಶದಿಂದ ಉಪಹಾರದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅದು ಕೇಸರಿ ಬಾತ್, ಉಪ್ಪಿಟ್ಟು, ಈ ರೀತಿಯಾಗಿ ಪ್ರತಿನಿತ್ಯ ಪ್ರತಿ ಗಂಟೆಗಳಲ್ಲಿ ಉಪಹಾರದ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನ ಮಾಡಿ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಭವ್ಯವಾದ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉದ್ಘಾಟನೆ ಮಾಡಲಾಗಿದೆ ಮತ್ತು ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಭಕ್ತರಿಗೆ ಉಪಯೋಗಕಾರಿಯಾಗುವಂತಹ ಇಡೀ ದೇಶದಲ್ಲಿ ಇಂತಹ ಯಾವುದೇ ವ್ಯವಸ್ಥೆಗಳು ಇಲ್ಲ. ಕ್ಷೇತ್ರ ಧರ್ಮಸ್ಥಳ ಇಡೀ ದೇಶದಲ್ಲಿ ಪ್ರಥಮವಾಗಿ ಇಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಹಾಗಾಗಿ ಬರುವಂತಹ ಎಲ್ಲ ಭಕ್ತರು ಹೊಸದಾಗಿ ನಿರ್ಮಾಣ ಮಾಡಿರುವಂತಹ ಭವ್ಯವಾದ ಕ್ಯೂ ಕಾಂಪ್ಲೆಕ್ಸ್ಗೆ ಬಂದು ಆನಂತರವಾಗಿ ದರ್ಶನವನ್ನು ಮಾಡಬಹುದು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.